ಬೆಂಗಳೂರಿನ ರಿಂಗ್ ರೋಡ್ನಲ್ಲಿ ಸಂಚಾರ ಮಾಡೋರು ಹುಷಾರಾಗಿರಿ. ನಿಮ್ಮ ಬೈಕ್ ಯಾವಾಗ ಪಂಕ್ಚರ್ ಆಗುತ್ತೋ ಹೇಳೋಕ್ಕಾಗಲ್ಲ. ನಗರದ ರಿಂಗ್ ರಸ್ತೆಯ ಅಂಡರ್ ಪಾಸ್ನಲ್ಲಿ ಆ ಮಟ್ಟಿಗೆ ಮೊಳೆಗಳ ರಾಶಿಯೇ ಇದೆ. ನೋಡಿ, ಸರಿಯಾಗಿ ನೋಡಿ, ರಸ್ತೆಯಲ್ಲಿ ಹರಡಿಕೊಂಡಿರುವ ಮೊಳೆಗಳನ್ನ. ಬೈಕ್ ಸವಾರರನ್ನೇ ಟಾರ್ಗೆಟ್ ಮಾಡಿ ಚೆಲ್ಲಿರುವ ಮೊಳೆಗಳಿವು. ರಿಂಗ್ ರೋಡ್ನಲ್ಲಿ ಬಿದ್ದಿವೆ ರಾಶಿ ರಾಶಿ ಮೊಳೆಗಳು. ಹುಷಾರ್, ಮೊಳೆ ಮೇಲೆ ಹತ್ತಿದ್ರೆ ಬೈಕ್ ಟೈರ್ ಪಂಕ್ಚರ್ ಮಾಫಿಯಾವು ಕಿಡಿಗೇಡಿಗಳ ಕೃತ್ಯವೋ ಗೊತ್ತಿಲ್ಲ. ಗೊರೆಗುಂಟೆ ಪಾಳ್ಯದಿಂದ ಹೆಬ್ಬಾಳದ ಕಡೆ ಸಾಗುವ ರಿಂಗ್ ರಸ್ತೆಯಲ್ಲಿ ಸಣ್ಣ ಸಣ್ಣ ಮೊಳೆಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಬಿಇಎಲ್ ಸಿಗ್ನಲ್ ಬಳಿಯ ಅಂಡರ್ ಪಾಸ್ನಲ್ಲಿ ಹಿಡಿಹಿಡಿಯಾಗಿ ಮೊಳೆಗಳನ್ನು ಬಿಸಾಡಿದ್ದಾರೆ. ಸದ್ಯ ನಾನು ಈಗಾಗಲೇ ಮತ್ತಿಕೆರೆ ಬಳಿ ಇರುವಂತಹ ನ್ಯೂ ಬಿಎಲ್ ಸರ್ಕಲ್ನ ಅಂಡರ್ ಪಾಸ್ನ ಕೆಳಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿ ಒಂದೋ ಎರಡೋ ಮಳೆಗಳನ್ನು ಸುರಿದಿಲ್ಲ, ಒಂದೋ ಎರಡೋ ಇಲ್ಲಿ ಮಳೆ ಸಿಗ್ತಾ ಇಲ್ಲ. ಸಾಕಷ್ಟು ಕಬ್ಬಿಣದ ಮೊಳೆಗಳು ಇಲ್ಲಿ ನೋಡಿ, ನಾನೇನು ತೋರಿಸ್ತಾ ಇದ್ದೀನಿ ನೋಡಿ. ಆದರೆ ರಾತ್ರಿ ವೇಳೆಯಲ್ಲಿ ಏನಾದರೂ ಈ ಕಬ್ಬಿಣದ ಮೊಳೆಗಳು ಚುಚ್ಚಿ ವಾಹನಗಳು ಪಂಚರ್ ಆದರೆ ಒಂದು ವಾಹನಗಳು ಪಲ್ಟಿಯಾಗಿ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ದಿಢೀರ್ ಪಂಕ್ಚರ್ ಆದರೆ ಕಂಟ್ರೋಲ್ ತಪ್ಪಿ ಅಪಘಾತ ಆಗುವ ಸಾಧ್ಯತೆ ಇದೆ. ಅನೇಕ ದಿನಗಳಿಂದ ಹಿಡಿಹಿಡಿಯಾಗಿ ಮೊಳೆಗಳು ಬಿದ್ದಿವೆ. ಟೈರ್ಗೆ ಮೊಳೆ ಚುಚ್ಚೋದ್ರಿಂದ ಪಂಕ್ಚರ್ ಆಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಅಂಡರ್ ಪಾಸ್ ಆಗಿರೋದ್ರಿಂದ ನಿಮ್ಗೆ ಜನ ಜಾಸ್ತಿ ಓಡಲ್ಲ ನೈಟ್ ಟೈಮಲ್ಲೆಲ್ಲ. ಹೌದು, ಮತ್ತೆ ನಿಮ್ಗೆ ಹೆಲ್ಪ್ಗೂ ಯಾರು ಬರಲ್ಲ ಸರ್. ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್ಕಾರ. ಇಲ್ಲ ಅಂತಂದರೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಕಿಡಿಗೇಡಿಗಳು ನೋಡಿಕೊಂಡು ಅವ್ರ ಮೇಲೆ ಸರಿಯಾದ ಆ್ಯಕ್ಷನ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ನೈಟ್ ಟೈಮಲ್ಲಿ ಓಡಾಡೋಕ್ಕೆ ತುಂಬ ಭಯ ಆಗುತ್ತೆ, ಅಂದರೆ ತುಂಬ ತೊಂದರೆಗಳಾಗುತ್ತೆ. ರಸ್ತೆ ಸ್ವಚ್ಛಗೊಳಿಸುವ ವಾಹನಗಳನ್ನು ರಿಂಗ್ ರೋಡ್ ಭಾಗಕ್ಕೂ ವಿಸ್ತರಿಸಬೇಕಿದೆ. ಪೊಲೀಸರು ಕೂಡ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಹಾಕಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.